ಸಾವು ಅನ್ನೋದು ನಮಗೆ ತುಂಬ ಕಲಿಸುತ್ತೆ. ನಮ್ಮ ತಂದೆನ ನಾನು ಕೊನೆ ಸಲ ನೋಡಿದ್ದು ICUನಲ್ಲಿ. ಮೈ ತುಂಬ ಚುಚ್ಚಿದ್ರು, ಬಾಯಿ ತುಂಬ ಪೈಪ್ಗಳಿತ್ತು, ಏನೇನೋ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ರು. ಕೊನೆಯಲ್ಲಿ ಅವ್ರ ಪಕ್ಕದಲ್ಲೇ ಟಿಶ್ಯೂ ಪೇಪರ್ ಮೇಲೆ ನನಗೋಸ್ಕರ ಅಂತ ಏನೇನೋ ಬರೆದ್ರು. ಫೈನಲಿ ಹಿ ಹ್ಯಾಡ್ ಟು ಸರೆಂಡರ್. ಹೀಗೆ ನಮ್ಮ ನಂಬರ್ ಬಂದಾಗ ಹೇಗೆ ಫೈಟ್ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ. ನಾನು ಸಾವಿನ ಬಗ್ಗೆ ನೋಡಿದ ಒಂದು ನಂಬಲಾಗದ ಸತ್ಯ ಅಂದರೆ ಇವರೇ, ರೀನಾ, ರಾಜು. ಸಾವನ್ನ ಗೆದ್ದ ವ್ಯಕ್ತಿ. ಅವ್ರಿಗೆ 26 ವಯಸ್ಸಿದ್ದಾಗ ಅವ್ರಿಗೆ ಹಾರ್ಟ್ ಫೇಲ್ಯೂರ್ ಇದೆ ಅಂತ ಗೊತ್ತಾಯ್ತು. ಆದರೂ ನಾನು ಬದುಕ್ತೀನಿ ಅನ್ನೋ ಒಂದು ಹಠ ಇತ್ತು, ಛಲ ಇತ್ತು. ಅದಕ್ಕೆ ಅವ್ರಿಗೆ ಸಿಕ್ಕ ಪ್ರತಿಫಲ ಒಂದು ಡೋನರ್ ಹಾರ್ಟ್. My donor heart and I ಒಟ್ಟಿಗೆ we did amazing things together. ಸ್ಕೈ ಡೈವಿಂಗ್ ಇಂದ ಒಂದು ಸಂಸ್ಥೆ ಲೈಟ್ ಲೈಫ್ ರೀನಾ ರಾಜು ಫೌಂಡೇಶನ್ ಸ್ಟಾರ್ಟ್ ಮಾಡೋದ್ರಿಂದ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಪೇಷಂಟ್ಸ್ಗೆ ಕೌನ್ಸಿಲಿಂಗ್ ಮಾಡೋದು, ಅವ್ರಿಗೆ ಮಾತ್ರೆಗೆ ಹೆಲ್ಪ್ ಮಾಡೋದು. ಸೊ ಲೈಫ್ ವಾಸ್ ಬ್ಯೂಟಿಫುಲ್. ಆದರೆ ಲೈಫ್ ಸ್ಪ್ಯಾನ್ ಇದು ನ್ಯೂ ಲೀಸ್ ಆಫ್ ಲೈಫ್ ಅಂತ ಹೇಳ್ತಾರೆ. ಆರ್ಗನ್ ಟ್ರಾನ್ಸ್ಪ್ಲಾಂಟ್, ಹಾರ್ಟ್ ಟ್ರಾನ್ಸ್ಪ್ಲಾಂಟ್. ಸೊ ಟ್ರಾನ್ಸ್ಪ್ಲಾಂಟೆಡ್ ಹಾರ್ಟ್ ಆರ್ಗನ್ ಕ್ಯಾನ್ ಲಾಸ್ಟ್ ಇನ್ ಅ ರೆಸಿಪಿಯಂಟ್ ಬಾಡಿ ಫಾರ್ 1 day, 1 week, 2 weeks, 2 years, 20 years. You don't know. So ನನಗೆ it lasted for almost 9 years. So 2017 I had developed something called cardiac allograft vasculopathy. So it is because of the side effects of medicines. ನಾವು ಡೈಲಿ ಆರ್ಗನ್ ರೆಸಿಪಿಯನ್ಸ್ ಡೈಲಿ ಮಾತ್ರೆಗಳು ತಗೋಬೇಕು. ಇಮ್ಯುನೋಸಪ್ರೆಷನ್, ಸೊ ಇಮ್ಯುನಿಟಿ ಕಡಿಮೆ ಆಗುತ್ತೆ. ಆ್ಯಂಟಿ ರಿಜೆಕ್ಷನ್ ಮೆಡಿಸಿನ್ಸ್, ಈ ಫಾರಿನ್ ಆರ್ಗನ್ ಡೋನರ್ ಆರ್ಗನ್ ರಿಜೆಕ್ಟ್ ಆಗಬಾರ್ದಂತ. So that side effect had caused multiple blocks in my donor heart. So I had again a lot of cardiac arrests in Bengaluru. ಎಷ್ಟು ಸಲ ಅರೆಸ್ಟ್ ಆಯಿತು? We didn't count, but I think around 3-4 times over year. So doctors had pumped me with dopamine, adrenaline, and they said 6 to 7 hours time. She can go anytime, any second. I feel life, death, ultimately, now ಎಷ್ಟು ಕಷ್ಟಪಟ್ಟರೂ life, death is in God's hands. ಸಾವು ಅನ್ನೋದನ್ನು ಆ ದೇವರು ಡಿಸೈಡ್ ಮಾಡಿದ್ರು. ಅಲ್ಲಿ ಮೇಲಕ್ಕೆ ಕರ್ಕೊಂಡು ಹೋಗೋದು ಇವನೇ, ಜವರಾಯ. ಜೀವ ಕೈಗೆ ಒಂದು 1 way ಟಿಕೆಟ್ ಕೊಟ್ಟು, ಬನ್ನಿ ಸರ್ ಟೈಮ್ ಆಯಿತು ಹೋಗೋಣ ಅಂತ ಅವನ ಪ್ರಾಣ ಹಿಂಡ್ತಾ ಇದ್ದಾನೆ. ಅದಕ್ಕೆ ವಾಪಸ್ ಜೀವ, ನಾನು ಬರಲ್ಲ, ಏನು ಮಾಡ್ಕೋತೀಯ ಮಾಡ್ಕೋಬೋದು ಅಂತ ಆ ಟಿಕೆಟ್ನ ಹರಿದು ಬಿಸಾಕ್ಬಿಟ್ಟ. ಅವನು ಏನಕ್ಕೆ ಮೇಲ್ಗಡೆ ಹೋಗಬೇಕು? ಅವನಿಗೆ ಆಗಿರೋದಾದ್ರೂ ಏನು? ನೋಡೋಣ ಬನ್ನಿ. ದಿಸ್ ಇಸ್ ಐ ಆಮ್ ದ ವಿಲನ್ ಪಾರ್ಟ್ 2. 1 ಸೆಕೆಂಡ್, ಇನ್ನೂ ಹಿಂದಿನ ಎಪಿಸೋಡ್ ನೋಡಿಲ್ಲ ಅಂದರೆ ಇವಾಗಲೇ ಒಂದ್ಸರಿ ನೋಡಿಬಿಡಿ. ರೆಡಿನಾ? ಲೆಟ್ಸ್ ಗೋ. ಸಾರ್ ನಮಸ್ಕಾರ. ಅಲ್ಲ ಸಾರ್, ನೀವು ಲಾಸ್ಟ್ ಟೈಮು ಟಿಕೆಟ್ ಎಲ್ಲ ಹಂಗೆ ಹರಿದ್ಬಿಟ್ಟು ಬಿಸಾಕ್ಬಿಟ್ಟು ಹೋಗ್ಬಿಟ್ರಲ್ಲ, ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ? ಇರಲಿ ಬಿಡಿ, ಏನು ಇಲ್ಲಿ ಬಂದುಬಿಟ್ಟಿದ್ದೀರಾ? ಇದೆಲ್ಲ ನಮ್ಮದೇ ಫ್ರಾಂಚೈಸಿ, ಒಂಥರ ಕಾಂಟ್ರಾಕ್ಟಲ್ಲಿ ವರ್ಕ್ ಮಾಡ್ತೀವಿ ಅಷ್ಟೇ. ನಮ್ಮದೇ ಫ್ರೆಂಡ್ಸು ಇವರೆಲ್ಲ. ಸೊ ನಾವು ನೀವು ಈಗ ಫ್ರೆಂಡ್ಸ್ ಆಗಿಬಿಡೋಣ. ಫ್ರೆಂಡ್ಸ್, ಕಮಾನ್. ಜೀವ, ನಿನಗೆ ಬಂದಿರೋದು ಲ್ಯುಕೀಮಿಯಾ ಅಂತ ಹೇಳಿ. ಗ್ರಾಮೀಣ ಭಾಷೆಗಳು ಎಲ್ಲರೂ ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ತಾರೆ. ಅದರಲ್ಲಿ 108 ವಿಧಗಳಿದ್ದಾವೆ.
ಬಟ್ ನಿನಗಿರ್ತಕ್ಕಂಥ ಬ್ಲಡ್ ಕ್ಯಾನ್ಸರ್ನಲ್ಲಿ ಲ್ಯುಕೀಮಿಯಾ ವಾಸಿ ಆಗಲಿಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ನಮ್ಮ ಆಸ್ಪತ್ರೆಯಲ್ಲೇ ಹಲವಾರು ಮಕ್ಕಳುಗಳಿಗೆ ವಾಸಿಯಾಗಿ ಡಾಕ್ಟ್ರುಗಳಾಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ. ಇವತ್ತು ಸಹಿತ ಜನಗಳೇನಪ್ಪ ಅಂದರೆ ಕ್ಯಾನ್ಸರಿಂದ ಕ್ಯಾನ್ಸರ್ ಮುಗಿದೋಯ್ತು ಅಂದ್ಕೊಳ್ತಾರೆ. ನನ್ನ ತಾಯಿಯವ್ರಿಗೆ, ಬೇರೆಯವ್ರು ಬೇಡ, ನನ್ನ ತಾಯಿಯವ್ರಿಗೆ ನಾಲ್ಗಿನಲ್ಲಿ ಕ್ಯಾನ್ಸರ್ ಆಗಿ ನಮ್ಮ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಂಡು 18 ವರ್ಷ ಚೆನ್ನಾಗಿದ್ದರು. ಅವರು ಕಾಲವಾದಾಗ 102 ವರ್ಷ ಕ್ಯಾನ್ಸರಿಂದ ಸಾಯಲಿಲ್ಲ. ಅದೇ ರೀತಿ ನಿನಗೂ ಸಹಿತ ಜೀವ, ಈ ಲ್ಯುಕೀಮಿಯಾ ಕಾಯಿಲೆಯಿಂದ ನಿನ್ನ ಪ್ರಾಣ ಹೋಗೋದಿಲ್ಲ. ನಮ್ಮಲ್ಲಿ ಈ ಕೀಮೋಥೆರಪಿ ನಂತರ ಬೇರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟಲ್ಲಿ ಲಾಸ್ಟ್ ಸ್ಟೇಜಿಗೆ ಬರುತ್ತೆ. ಇದನ್ನೆಲ್ಲ ಟ್ರೀಟ್ಮೆಂಟ್ ತೊಗೊಂಡ್ರೆ ನೀನು ಆರಾಮಾಗ್ಬೋದು. ನಿನಗೆ ಎಲ್ಲಕ್ಕೂ ಸಹಿತ ಸಹಕಾರ ಕೊಡಲಿಕ್ಕೆ ನಾವಿದ್ದೀವಿ. ಬಟ್ ಏನಪ್ಪ ಅಂದರೆ ನೀನು ಮಾನಸಿಕವಾಗಿ ಧೈರ್ಯವಾಗಿ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಏನು ರೀ ಸರ್, ಇದು ಖರ್ಚು ಎಷ್ಟಾಗ್ಬೋದು ಎಲ್ಲ ಸೇರಿ? ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗಿರೋದ್ರಿಂದ ಒಂದು 3 ಲಕ್ಷದವರೆಗೂ ಆಗ್ಬೋದು ಅಂತ ಹೇಳಿದ್ರು ಡಾಕ್ಟ್ರು. ಎಲ್ಲ ಸೇರಿಸಿ ಒಂದು 4 ಲಕ್ಷ ಆಗುತ್ತೆ ಅಂತಲೇ ಇಟ್ಕೊಳ್ಳೋಣ. ಇನ್ನು ಇನ್ಶೂರೆನ್ಸ್ ಎಷ್ಟು ಕ್ಲೇಮ್ ಆಗುತ್ತೆ? 50% ಆಗುತ್ತೆ. ಓಕೆ. ನನ್ನ ಹತ್ರ ಒಂದು 30,000 ಇದೆ. ಒಡವೆ ಮಾರಿದ್ರೆ ಒಂದು 20,000 ಸಿಗ್ಬೋದು. ಕಿರಣ, ಈ ಇಂಟರ್ನೆಟಲ್ಲಿ ಏನಕ್ಕೆ ನಾವು ಫಂಡ್ಸ್ ರೈಸ್ ಮಾಡಬಾರ್ದು? ಈ ಫೇಸ್ಬುಕ್ಕು, ವಾಟ್ಸಪ್ಪು ಇಂಥವೆಲ್ಲ ಯೂಸ್ ಮಾಡ್ಕೋಬೋದಲ್ಲ ನಾವು? ಒಳ್ಳೆ ಐಡಿಯಾ ಕಾಣೋದು. ಆದರೆ ದಿನಕ್ಕೆ 1000 ಮೆಸೇಜ್ ಬರುತ್ತೆ. ಯಾರು ನೋಡ್ತಾರೆ, ಯಾರು ಕೊಡ್ತಾರೆ? ಬೇರೆ ಏನಾದ್ರು ಯಾಕೆ ಕೊಡಲ್ಲ? ತೊಳಿ ಅಮ್ಮ, ತೊಳಿ ಅಮ್ಮ, ಒಳಗೆ ಇಟ್ಕೊಂಡ. ಮುಂದಿನ ತಿಂಗಳು ಇನ್ನೊಂದು ಸ್ವಲ್ಪ ಕೊಡ್ತೀನಿ, ಇಟ್ಕೊಳ್ಳಿ. ಈಗ ಅಮ್ಮ ತಗೊಳ್ಳಿ, ಇಟ್ಕೊಳ್ಳಿ ಅಮ್ಮ. ನಾವು ಕಿರಣ, ಲೇ ಸುಮ್ಮನಿರೋ, ಚೀಟಿ ದುಡ್ಡು ಮುಂದಿನ ತಿಂಗಳು ಕಟ್ಟಿದ್ರೆ ಆಯಿತು. ಅದೆಲ್ಲ ತಲೆ ಕೆಡಿಸ್ಕೊಬೇಡ. ಲೇ, ಯಾಕೋ ಮೂತಿ ಹಿಂಗೆ ಇಟ್ಕೊಂಡಿದ್ಯಾ? ನಿಮ್ಮ ಮೂತಿ ನೋಡಿದ್ರೆ ನನಗೆ ಗೊತ್ತಾಗುತ್ತೆ ಯಾವುದೋ ರೋಗ ಬಂದಿದೆ ಅಂತ. ಇಂಗ್ಲೀಷ್ ರಾಕಿ ಸಿನಿಮಾ ನೋಡಿದ್ಯಾ? ನೋಡಿದ್ದೀನಿ. ಅದರಿಂದ ಏನು ತಿಳ್ಕೊಂಡೆ? ಅದೇ ಚೆನ್ನಾಗಿ ಫೈಟ್ ಮಾಡಬೇಕು. ಫೈಟ್ ಮಾಡ್ಬೇಕಾದ್ರೆ ಹೆಂಗೆ ಹೊಡಿತೀಯ ಅನ್ನೋದು ಮುಖ್ಯ ಅಲ್ಲ, ಆ ಹೊಡೆತ ತಡೆಯೋ ಶಕ್ತಿ ಇದೆಯಾ ಅನ್ನೋದು ಮುಖ್ಯ. ಗೊತ್ತಾಯ್ತಾ? ಕಮಾನ್ ನಗು ಒಂದು ಸ್ವಲ್ಪ. ಬದುಕಬೇಕು ಅಂತ ಆಸೆ ಪಟ್ಟ ಜೀವಾಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ತುಂಬ ಜನ ಮುಂದೆ ಬಂದರು. ಅವನ ಆಫೀಸ್ ಕಲೀಗ್ಸು, ಅವನ ಫ್ರೆಂಡ್ಸು, ರಿಲೇಟಿವ್ಸು ಅವ್ರ ಕೈಲಾಗಿದ್ದ ಸಹಾಯ ಮಾಡಿ ಟ್ರೀಟ್ಮೆಂಟ್ಗೆ ದುಡ್ಡು ಕೊಟ್ಟರು. ಒಂದು ಕಡೆ ದುಡ್ಡಿನ ವ್ಯವಸ್ಥೆ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಕ್ಯಾನ್ಸರ್ನ ಫೈಟ್ ಮಾಡೋದಕ್ಕೆ ಅವನಿಗೆ ಮಾರಲ್ ಸಪೋರ್ಟ್ ಬೇಕಾಗಿತ್ತು. ಕಲ್ತು ನೋಡೋದು ನಾವು ಇನ್ನೊಂದು ಸ್ವಲ್ಪ ಹತ್ತಿರ ಇಟ್ಕೊಂಡು ನೋಡು, ಇನ್ನೂ ಹತ್ತಿರ, ಕಣ್ಣಿಗೆ ಹತ್ತಿರ ಇಟ್ಕೊಂಡು ನೋಡು. ಒಂದು ವಿಚಾರ ಗಮನಿಸಿದ್ಯಾ? ಆ ಕಲ್ಲು ದೂರದಲ್ಲಿರುವಾಗ ಚಿಕ್ಕದಾಗಿತ್ತು, ಹತ್ತಿರ 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 ಬರ್ತಾ ಇದ್ದ ಹಾಗೆ ದೊಡ್ಡದಾಯಿತು, ಬಂಡೆ ಆಯಿತು, ಬೆಟ್ಟ ಆಯಿತು. ಬಿಸಾಕದ್ನ ಈಗ ಗಮನಿಸಿ ನೋಡು, ಅದ್ರ ಗಾತ್ರವೇ ನಿಂಗೆ ಕಾಣಲ್ಲ, ಚಿಕ್ಕದಾಗ್ಬಿಟ್ಟಿರುತ್ತೆ, ಒಂದು ಸಣ್ಣ ಬೀಜದ ರೀತಿಯಾಗಿರುತ್ತೆ. ಒಂದು ವಿಚಾರ ಯಾವತ್ತೂ ನೆನ್ಪಿಟ್ಕೊ, ಭಯ ಅನ್ನೋದು ಒಂದು ಬೀಜದ ರೀತಿ. ಅದನ್ನು ತೊಗೊಂಡೋಗಿ ಎದೆಲ್ಲಿ ನೆಟ್ಟರೆ, ಅದಕ್ಕೆ ಬೇಕಾಗಿರೋ ಪೋಷಕಾಂಶಗಳನ್ನ ಕೊಟ್ಟರೆ ಅದು ಬೆಳೆದು ದೊಡ್ಡ ಹೆಮ್ಮರವಾಗಿ ನಿಂತು ಬಿಡುತ್ತೆ, ನಿನ್ನನ್ನು ಮೀರಿಸ್ಬಿಡುತ್ತೆ, ನಿನಗಿಂತ ದೊಡ್ಡದಾಗ್ಬಿಡುತ್ತೆ. ಅದೇ ಆ ಬೀಜಕ್ಕೆ ನೀನು ಜೀವ ಕೊಡಲಿಲ್ಲ ಅಂತಂದರೆ ಅದು ಬೀಜವಾಗಿ ಉಳಿಯುತ್ತೆ, ಸಣ್ಣದಾಗಿ ಉಳಿಯುತ್ತೆ, ದೂರ ಇರುತ್ತೆ. ಹಿಂಗೆ ಹೇಗೆ ಹೇಳೋದು, ನಮ್ಮ ಮಾವ ಒಬ್ಬರಿದ್ದರು, 68 ವಯಸ್ಸಿಗೇನೋ ಸತ್ತರು, ಆಕ್ಸಿಡೆಂಟಲ್ಲಿ ಸತ್ತರು. ಈ ಆಕ್ಸಿಡೆಂಟಲ್ಲಿ ಸತ್ತಿದ್ದಕ್ಕೆ ನಮಗೊಂದು ವಿಚಾರ ಗೊತ್ತಾಯಿತು. ಯಾಕೆಂದರೆ ಆಕ್ಸಿಡೆಂಟ್ ಆದಮೇಲೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಪೋಸ್ಟ್ ಮಾರ್ಟಮಲ್ಲಿ ನಮ್ಗೆ ಗೊತ್ತಾಗಿದ್ದೇನು ಅಂದರೆ ಅವ್ರಿಗೆ ಪ್ರೋಸ್ಟೇಟ್ ಕ್ಯಾನ್ಸರ್ ಇತ್ತು. ಅದು ಬಿಟ್ಟರೆ ಅವ್ರಿಗೆ ಕ್ಯಾನ್ಸರ್ ಇರೋ ಹಾಗೆ ಯಾವುದೋ ತೊಂದರೆ ಇರೋಂಗೆ ಯಾವತ್ತೂ ಕಾಣಿಸಿಲ್ಲ. ವೆರಿ ಜೋವಿಯಲ್ ಪರ್ಸನ್, ಖುಷಿಯಾಗಿ ಆರಾಮಾಗಿರೋರು. ಯೋಚನೆ ಮಾಡೋರು. ಅವ್ರಿಗೆ ಅಕಸ್ಮಾತ್ ಮುಂಚೆನೇ ಗೊತ್ತಾಗಿದ್ರೆ ಅವ್ರು 68 ತನಕ ಬದುಕ್ತಾನೆ ಇರಲಿಲ್ಲ, ಇನ್ನು ಮುಂಚೆನೇ ಹೋಗ್ಬಿಟ್ರು ಅವರು. ಸೊ ಥಿಂಕ್ ಅಬೌಟ್ ಇಟ್. ಇಫ್ ಯು ಲೆಟ್ ಯುವರ್ ಫಿಯರ್ಸ್ ಓವರ್ಟೇಕ್ ಯು, ಯು ವಿಲ್ ನೆವರ್ ಗೆಟ್ ಎನಿ ಫಾರ್. ಇರೋ ಸಮಯನ ಭಯದಿಂದ ಹಾಳು ಮಾಡ್ಕೋಬೇಡ.
ಆ ಸಮಯನ ಜಾಸ್ತಿ ಮಾಡೋದು ಹೇಗೆ ಅಂತ ಯೋಚನೆ ಮಾಡಿ. ಜೀವವನ್ನೇ ಕೆಣಕುವವನ್ನು ಹುಟ್ಟನ್ನೇ ಅಡಗಿಸುವೇನು, ಭಯವನ್ನೇ ಅಣಕಿಸುವೇನು, ಸಾವಿರದ ಸಾವೇ ನಾನು. ಐ ಆಮ್ ದ ಹರಿಹರಿಗೂ ಅಂಜದವನು, ಮೃತ್ಯುಂಜಯನ ಸಮಬಲನು, ಅಂತ್ಯದಲ್ಲಿ ಆಗಮಿಸುವನು, ಬರಿಗೈಯಲ್ಲಿ ಹೊರಡದವನು. ಒಂದು ಮಾತು ಹೇಳು, ನಿನ್ನ ದೇಹಕ್ಕೆ ನೋವಾಗ್ತಿದೆಯೋ ಮನ್ಸಿಗೆ ನೋವಾಗ್ತಿದೆಯೋ? ನಿನಗೆ ಹೀಗಾಗಿದೆ ಅಂತ ಒಪ್ಕೊಂಡ್ರೆ ಮುಂದುವರೆದ್ರೆ ಹುಷಾರಾಗ್ತೀಯ, ಇಲ್ಲಾಂದರೆ ಹೀಗೆ ನರಳ್ತಾ ಇರ್ತೀಯ. ಒಂದು ಕಡೆ ಜೀವ ಟ್ರೀಟ್ಮೆಂಟ್ ನಡೀತಾ ಇದ್ದರೆ ಇನ್ನೊಂದು ಕಡೆ ಅವನ ಫ್ಯಾಮಿಲಿ ಫ್ರೆಂಡ್ಸ್ ಹತ್ರ ದುಡ್ಡುಗಳು ಖಾಲಿ ಆಗ್ತಾ ಇತ್ತು. ನೋವು ಪಾಡಿಗೆ ಬರ್ತಿರತ್ತೆ ಹೋಗ್ತಿರತ್ತೆ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದಕ್ಕೆ ನಾನು ಹಿಂಗೆ ಸ್ವೀಟ್ಸು ಹಣ್ಣೆಲ್ಲ ತಂದಿಲ್ಲ. ನಿನ್ನ ಮೈಂಡ್ ಆ್ಯಕ್ಟಿವ್ ಆಗಿರಲಿ ಅಂತ ಬುಕ್ಸ್ ತಂದಿದ್ದೀನಿ. ಬುದ್ಧನ ಬಯೋಗ್ರಫಿ ಸಖತ್ತಾಗಿದೆ. ಇದು SL ಭೈರಪ್ಪ ಅವ್ರದ್ದು ಬುಕ್ಕು. ಇಂಟರ್ಸ್ಟೆಲ್ಲಾರ್ ನೋಡಿದ್ಯಾ? ಹಾಗೇ ಇರುತ್ತೆ, ಸೂಪರ್ಬ್ ಆಗಿರತ್ತೆ, ಓದು. ನಿಂದು ಅದೇ ನಂಬರಾ ಜೀವ? ಇನ್ನು 4424. ಹಾಂ ಹೌದು. ಏಕೆ? ನಿನ್ನ ಫೋನ್ ಚೆಕ್ ಮಾಡು, ಮೆಸೇಜ್ ಬಂದಿರುತ್ತೆ. ನಿನ್ನ ಅಕೌಂಟ್ಗೆ 2000 ರೂಪೀಸ್ ಪೇಟಿಎಮ್ ಮಾಡಿದ್ದೀನಿ. ಇದೆಲ್ಲ ಯಾಕೆ ಮಾಡೋಕ್ಕೋದೆ? ಸರಿ, ಡಾಕ್ಟ್ರು ಬರೀ ಹೊರಗೆ ಹೋಗ್ಬೇಡ ಅಂದಿದ್ದಾರಾ ಅಥವಾ ಫ್ರೆಂಡ್ಸನ್ನ ಹಗ್ಗು ಮಾಡಬಾರ್ದು ಅಂತ ಹೇಳಿದಾರಾ? ಜೀವವಿಲ್ಲದೆ ಸಾವೆಂತು, ಪ್ರತಿ ಕ್ಷಣವೂ ಪ್ರತಿರೋಧವುಂಟು, ಜೀವ ತುಂಬುವ ವರವು ನಿನಗೆಂತು, ಬಿಡುವುದೇನು ನಿನ್ನ ಸಾವಿನ ನಂಟು. ಗೆಳೆಯರಿಗೆ ಬೇಡದವನು, ಬೇಡಿದರೂ ಬಿಡದವನು, ಯಾರನ್ನು ಉಳಿಸನಿವನು, ಕಡೆಗೊಬ್ಬನೇ ಉಳಿವನು. ಐ ಆಮ್ ದ ये काली काली आंखें तुरुरु तुरुरु, ये उजरो गिरो बाल तुरुरु तुरुरु. ಸಾರ್, ಜೀವ ಸಾರ್, ಹೆಂಗಿದೆ ನೋಡಿ ಹೊಸ ಗೆಟಪ್ಪು. ನನಗಂತೂ ಇಷ್ಟ ಆಗಿಲ್ಲ. ಅದಕ್ಕೆ ನಾನು ಹೇಳಿದೆ, ಬಂದ್ಬಿಡಿ ನನ್ನ ಜೊತೆನೇ ಹೋಗ್ಬಿಡೋಣ ಅಂತ. ಎಲ್ಲಿ ಕೇಳ್ತೀರಾ? ಕಟ್ಕೋ, ಗೊತ್ತಿದೆಯಾ ನಿನಗೆ? ನಾನಾದರೆ ಪರವಾಗಿಲ್ಲ, ಚಿಕ್ಕ ಚಿಕ್ಕ ಮಕ್ಕಳು ಬಿಡಲ್ಲ ಅಂತ್ಯದೋ. ಸಾರ್, ಇದು ನಂದೇನು ತಪ್ಪಿಲ್ಲ ಸಾರ್. ನಮಗೆ 3 ಜನ ಬಾಸ್ ಅವರ ಮೇಲೆ. GOD, ಜನ್ರೇಟ್ರು, ಆಪರೇಟ್ರು, ಡಿಸ್ಟ್ರಕ್ಟ್ರು. ನಾವು ಮಿಯರ್ ಟ್ರಾನ್ಸ್ಪೋರ್ಟ್ರು. ಏನು ಮಾಡೋದು? ಇಡಿಯಟ್ ಮನುಷ್ಯನ ನೀನು. ಆ್ಯಕ್ಚುಲಿ ಹೌದು, ಮನುಷ್ಯ ಆಗಿದ್ದೆ. ನನಗೂ ನಿಮ್ಮ ಥರನೇ ಟಿಕೆಟ್ ಕೊಟ್ಬಿಟ್ರು. ಅಲ್ಲಿ ಹೋದೆ ನೋಡಿ, ಅಲ್ಲಿ HR ಪ್ರಾಬ್ಲಮ್ಮು, ನೀನೇ ಮಾಡಬೇಕು, ನೀನೇ ಕೆಲಸ ಮಾಡಬೇಕು ಅಂದರು. ಇನ್ನೇನು ಮಾಡೋದು ಸರ್, ಡ್ಯೂಟಿ ಮಾಡಿದೆ. ಪ್ಲೀಸ್
ಹೀಗೆ ಜಾವ ಎಷ್ಟೇ ಹಿಂಸೆ ಕೊಟ್ಟರೋ ಅದನ್ನು ನಾನು ಫೈಟ್ ಮಾಡೇ ಮಾಡ್ತೀನಿ ಅನ್ನೋ ಛಲ ಜೀವಾಗಿತ್ತು. ಇಲ್ಲಿ ಈಸಬೇಕು, ಇದ್ದು ಜಯಿಸಬೇಕು. ನಾವೆಲ್ಲರೂ ಫ್ರೆಂಡ್ಸ್ ಇದ್ದೀವಿ ಆಯಿತಾ. ಎನಿ ಟೈಮ್ ನಿಂಗೆ ಏನೇ ಬೇಕಿದ್ರು ಕೇಳು. ಸಾವು ಗೆಲ್ಲಕ್ಕಾಗಲ್ಲ, ಸಾವು ನಿಮಗೂ ಬರುತ್ತೆ, ನಮಗೂ ಬರುತ್ತೆ. ಆದರೆ ಕ್ಯಾನ್ಸರ್ನ ನೀವು ಗೆಲ್ಬೋದು. ಜೀವ ಅವನ ಪ್ರಾಣಕ್ಕೋಸ್ಕರ ಎಷ್ಟು ಹೋರಾಡಿದ್ನೋ ಅವನ ಸುತ್ತ ಇರೋ ಜನರು ಕೂಡ ಅವನ್ ಬದುಕಲಿ ಅಂತ ಅಷ್ಟೇ ಹೋರಾಡಿದ್ರು. ಕಷ್ಟ ಬಂದಾಗ್ಲೇ ಅಲ್ವಾ ನಮ್ಮ ಕೆಪಾಸಿಟಿ ಏನು ಅನ್ನೋದು ನಮ್ಗೆ ಗೊತ್ತಾಗೋದು. ಬಂದ ಕಷ್ಟಗಳನ್ನೆಲ್ಲ ದಾಟಿ ಮುಂದೆ ಹೋದಂಥ ಜೀವಕ್ಕೆ ಸಿಕ್ಕಿದ್ದು ಒಂದು ಹೊಸ ಲೈಫ್. ಅವನ ಫ್ಯಾಮಿಲಿ, ಫ್ರೆಂಡ್ಸ್, ಡಾಕ್ಟರ್ಸ್ ಎಲ್ಲರ ಸಪೋರ್ಟಿಂದ ಅವನಿಗೆ ಕ್ಯಾನ್ಸರ್ ವಾಸಿಯಾಯಿತು. I wanted to live because I felt I'm not yet done with life. But at the same time, if I had to go, I was ready to go. I feel life, death, ultimately, now ಎಷ್ಟು ಕಷ್ಟಪಟ್ಟರೂ life, death is in God's hands. But we have to try. We cannot give up. So we went to Chennai. Ali, they wheeled me into the emergency and I had a massive cardiac arrest. So cardiac arrest agi, then they had someone do the revive me and then they got my pulse back. I was gone. I had gone stiff. They got my pulse back. And they got the heart function back to 10%. ಆಮೇಲೆ ಹೇಳಿದ್ರು, Reena, this is going to pain a little. We can't give you a lot of anesthesia. That was the last thing I heard. Then I felt them ripping my thighs, drilling into me. I didn't know what was happening. I was only screaming. They did an IABP. It's a balloon pump to assist the heart, and ECMO. It's another machine to assist the heart and the lungs. And Supra Alert for another donor heart, suitable donor heart for a second heart transplant. I was on a machine, but I remember indicating to the nurse for a pen and a paper. Nangene artha agilla, but I remember this part. And I was writing. So I've written as much as a book, I'll show you some other time. But I've written about pain, I've written about death, I've written love notes to my family, my doctors, the people whom I love. And I've written prayers and intentions, my last wishes, what I want to convey to each and every person. So it's a lot. So then they did the second transplant, which of course I didn't know. And they had to keep telling me when I came to my senses, you had a second transplant, you had a second transplant. ಆ ಬೆಡ್ ಮೇಲೆ ಎಷ್ಟೊಂದು ಪೇಷಂಟ್ಸ್ ಸ್ಟ್ರಗಲ್ ಮಾಡಿರ್ತಾರೆ. Some would have come back to life, some would have lost their life. So the ones ತೀರೋದವರು, did they try less? I don't think so. Because everybody wants to live and everybody will give their 100%, fight ಮಾಡ್ತಾರೆ on that bed, on the machines or whatever. But ultimately, our life, death, time ಅಂತ ಹೇಳ್ತಾರಲ್ಲ, that ಎಲ್ರಿಗೆ they have a good and a bad in them. You have good and bad in you, I have good and bad in me, right? How much good, how much bad? So for me, my effort every day is to, every moment is to try and increase the good, you know, and decrease the bad in me, and that brings out the best in you and makes you a better human being. Wow.
ಜೀವ ಕ್ಯಾನ್ಸರನ್ನು ಗೆದ್ದರೂ ಜಾವನ್ ಗೆಲ್ಲಕ್ಕಾಗಲಿಲ್ಲ. ನಾವು ಹುಟ್ತಾ ಇದ್ದ ಹಾಗೆ ಸಾವು ಅನ್ನೋದು ಕೂಡ ನಮ್ಮ ಬೆನ್ನ ಹಿಂದೆನೇ ಅಂಟ್ಕೊಂಡ್ಬರ್ತಾ ಇರುತ್ತೆ. ಅದಕ್ಕೆ ನಾವು ತಲೆ ಬಾಗ್ತೀವ ಅಥವಾ ಫೈಟ್ ಮಾಡ್ತೀವ? ಇದನ್ನು ಡಿಸೈಡ್ ಮಾಡೋದು ಯಾರು? ಯೋಚಿಸ್ತಾ ಇರಿ. ಮತ್ತೆ ಸಿಗ್ತೀನಿ ಇನ್ನೊಂದು ಕಥೆಯೊಂದಿಗೆ. ಅಲ್ಲಿವರೆಗೂ ಓಡ್ತಿರ್ತೀನಿ ನಿಮ್ಮ ಯೋಚನೆಯಲ್ಲಿ. ಗೆಳೆಯರಿಗೆ ಬೇಡದವನು, ಬೇಡಿದರೂ ಬಿಡದವನು, ಯಾರನ್ನು ಉಳಿಸನಿವನು, ಕಡೆಗೊಬ್ಬನೇ ಉಳಿವನು. I am the villain. ಕೊನೆಯುಂಟು ನನಗಲ್ಲ, ಗೆಲುವುಂಟು ನಿನಗಲ್ಲ, ಬಂಧಗಳಿರದ ಮುಕ್ತಿ, ಅಂತ್ಯವಿಲ್ಲದ ಶಕ್ತಿ.